ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೀಗೆ ಯಾವ ಥರ ಈ ಕ್ವಶನ್ಗಳನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇಫ್ ವೈ ಈಸ್ 196 ಆ್ಯಂಡ್ ಇದರಲ್ಲಿ 2 ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅದು ವೈ ಈಸ್ 196 ಆ್ಯಂಡ್ 96 ಈಸ್ 784, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಅಂತ ಕೇಳಿದ್ದಾರೆ. ಈಗೇನಂತಂದರೆ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಬಿ. ಇದೇ ಥರ ಇಂಪ್ಲಿಮೆಂಟ್ನ ಇಲ್ಲಿ ಪಕ್ಕದಲ್ಲಿ ಮಾಡಿ. ಈಗ ವೈ 196 ಈಕ್ವಲ್ಸ್ ಟು 196 784. ಈಗೇನಂತಂತಂದರೆ ಆ್ಯಕ್ಚುಲಿ ವೈ ಈಕ್ವಲ್ಸ್ ಟು 196 ಇಂಟು 196 ಡಿವೈಡೆಡ್ ಬೈ 784. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋದ್ರೆ ಹೇಳ್ಕೊಡ್ತೀನಿ. ಈ 786 186 ಟೇಬಲ್ಲೇ ಬರುತ್ತೆ. ಈ 186 ಇಂಟು 186 784 ಇಂಟು 196 ಇಂಟು 4 ಅಲ್ಲಿ ಬರುತ್ತೆ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ 196 ಡಿವೈಡೆಡ್ ಬೈ 4 ಅಂತ ಬರ್ಕೊಳ್ಳಿ. ಈಗ ನೀವು 4 ಅಂತ ಬರ್ಕೊಂಡ್ರಲ್ಲ, ಈಗ ನಿಮಗೆ ಸಿಕ್ಕಿದ್ದು ಈ ವ್ಯಾಲ್ಯೂ. ಈ 196ನ ಡಿವೈಡ್ ಮಾಡಿ. 196 ಡಿವೈಡೆಡ್ ಬೈ 4 4 16 16 ಆದಮೇಲೆ ಏನು ಬೇಕು 36 9 14. ವೈ ವ್ಯಾಲ್ಯೂವೇನು 49 ಬರೋದು. ಆದರೆ ಇನ್ನೊಂದು ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ. ಇದನ್ನು T2 ಅಂತ ಮಾಡ್ಕೊಳ್ಳಿ. T2 ಏನಕ್ಕೆ ಅಂತಂತಂದರೆ ಈಗ ನೋಡಿ ಏನು ಮಾಡ್ತೀನಿ ನೋಡಿ. ಈಗ ವೈ 196 ಇಂಟು 784. ಈಗ ಇದು 14 ಸ್ಕ್ವೇರು, ಇದು 14 ಸ್ಕ್ವೇರು. ಈಗ ಇದು ಎಷ್ಟನೇ ಸ್ಕ್ವೇರು ಅಂತ ನೀವು ಕಂಡುಹಿಡಬೇಕು. ಈ ಸ್ಕ್ವೇರ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಯೂನಿಟ್ ಡಿಜಿಟಲ್ಲಿ 4 ಇದೆ. 4 ಇರೋದ್ರಿಂದ 4 ಯಾವ್ಯಾವ ಸ್ಕ್ವೇರ್ ರೂಟಲ್ಲಿ ಬರುತ್ತೆ? 2 ಸ್ಕ್ವೇರಲ್ಲಿ ಬರುತ್ತಾ, ಮತ್ತು 8ಅಲ್ಲಿ ಬರುತ್ತಾ, 64 8ಅಲ್ಲಿ ಬರುತ್ತೆ. ಈಗ 78ಗಿಂತ ಮುಂಚೆ ಬರೋ ನಂಬರ್ ಯಾವುದು? ಅಲ್ಲ, 78 ಬೇಡ, 7 ಸ್ಟಾರ್ಟಿಂಗ್ ಲೆಟರ್ ಫಸ್ಟ್. ಈ 3 ಡಿಜಿಟಲ್ಲಿ 7 ಯಾವ ನಂಬರಲ್ಲಿ ಬರುತ್ತೆ? 7ಗಿಂತ ಜಾಸ್ತಿ ಅಂದರೆ ಈಗ 9 ಆದರೆ 3 ಬಂದುಬಿಡುತ್ತೆ. 7 4ಗಿಂತ ಮೇಲಿದೆ, 3 ಸ್ಕ್ವೇರ್ಗಿಂತ ಕೆಳಗಿದೆ 9ಗಿಂತ. ಅದಕ್ಕೇನು ಮಾಡೋಣ, ಇಲ್ಲಿ 22 ಮಾಡಿದ್ರೆ 400 ಸಮಥಿಂಗ್ ಬರುತ್ತೆ. ಯಾಕೆಂತಂದರೆ 20 400 ಬರುತ್ತೆ, ಇದರಲ್ಲಿ ಬರುತ್ತೆ. ಹಂಗಾರೆ ಇದು ಬೇಡ, 28 ಸ್ಕ್ವೇರ್ ಆಗುತ್ತೆ ಪಕ್ಕ, ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೂ ಮಧ್ಯ ಏನು ಡಿಫ್ರೆನ್ಸ್ ಇದೆ? ಇದು ಡಬಲ್ ಆಗುತ್ತೆ, 7 2 ಅಂದರೆ ಇಲ್ಲೂ ಡಬಲ್ ಆಗಬೇಕು. ಅಂದರೆ ಇಲ್ಲಿ 7 ಸ್ಕ್ವೇರ್ ಬರಬೇಕು. 7 ಸ್ಕ್ವೇರ್ ಏನು 49. ಆನ್ಸರ್ 49.